I got a lot of questions about KSIC Mysore Silk saree. Last few videos KSIC Mysore Silk saree ಬಗ್ಗೆ post ಮಾಡಿದ್ದೆ. ಅದರಲ್ಲಿ ತುಂಬಾ ಜನ questions ಕೇಳಿದೀರಾ about price, tokens, outlet, everything. So this video is completely about the information and update about KSIC Mysore Silk saree. ನಾನು ಈ ಸಾರಿನ ನಮ್ಮ ಅಮ್ಮ ಬರ್ತ್ಡೇಗೆ ಗಿಫ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ನಾನು ಮನೆನ 3 o'clock ಬಿಟ್ಟೆ. ಎಷ್ಟೊಂದು ಜನ ಕ್ವೆಶ್ಚನ್ ಕೇಳಿದ್ರಿ ಎಲ್ಲೂ ಯಾವ ಔಟ್ಲೆಟ್ ಗೆ ಹೋಗಿದ್ರಿ ಅಂತ. ನಾನು ಹೋಗಿದ್ದು MG ರೋಡ್ ಔಟ್ಲೆಟ್ ಗೆ. ಅಂಡ್ ಬೆಂಗಳೂರಲ್ಲಿ ತುಂಬಾ ಔಟ್ಲೆಟ್ಸ್ ಇದಾವೆ. ಸೊ ಐ ಜಸ್ಟ್ ರೀಡ್ ಇಟ್ ಔಟ್ ಯಾವ ಔಟ್ಲೆಟ್ ಇದೆ ಅಂತ. MG ರೋಡ್ ಅಲ್ಲಿ ಇದೆ, KG ರೋಡ್ ಅಲ್ಲಿ ಇದೆ, ಮಲ್ಲೇಶ್ವರಂ ಅಲ್ಲಿ ಇದೆ, ಬಸವೇಶ್ವರ ನಗರ್, ಜಯನಗರ್ ಅಂಡ್ ಗಾಂಧಿ ಬಜಾರ್. ಇಷ್ಟು ಔಟ್ಲೆಟ್ಸ್ ಇದೆ ಬ್ಯಾಂಗ್ಳೂರಲ್ಲಿ. ನಾನ್ MG ರೋಡ್ಗೆ ಯಾಕೆ ಹೋಗ್ಬೇಕು ಅನ್ಕೊಂಡೆ ಅಂದ್ರೆ ಅಲ್ಲಿ ತುಂಬಾ ಸ್ಯಾರೀಸ್ ಬರುತ್ತೆ ರೀಸ್ಟಾಕ್ ಆದಾಗ ಅಂತ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳಿದ್ರು. ಸೊ ನಾನು ಅದಕ್ಕೆ MG ರೋಡಿಗೆ ಹೋದೆ. ನಾನು ರೀಚ್ ಆಗಿದ್ದು 4 o'clock ಅಲ್ಲಿ ಮಾರ್ನಿಂಗ್ ಗೆ. ಯಾರು ಇರಲ್ಲ ಅಂತ ಅನ್ಕೊಂಡೆ, ಬಟ್ ದೇವರ್ ಲಾಟ್ ಆಫ್ ಪೀಪಲ್ ಔಟ್ ದೇರ್ ಅಂಡ್ ನನ್ನ ಟೋಕನ್ ನಂಬರ್ ವಾಸ್ 37. ನಾನು 4 o'clock ಔಟ್ಲೆಟ್ ರೀಚ್ ಆದ್ಮೇಲೆ ಅಲ್ಲಿ ಹೋಗಿ ನಾನು ಕೇಳಿದೆ. ಸೊ ಅವರು ಟೋಕನ್ ಲಿಸ್ಟ್ ಇದೆ, ಅದ್ರಲ್ಲಿ ನಿಮ್ ಹೆಸರನ್ನ ಬರೀರಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಎಸ್ಟರ್ಡೇ ನೈಟ್ 11 o'clock ಇಂದಾನೆ ತುಂಬಾ ಜನ ಕಾಯ್ತಾ ಇದ್ರಂತೆ. ನಾನು ಕೇಳಿ ತುಂಬಾ ಶಾಕ್ ಆಯ್ತು. ಅಂಡ್ ಎಷ್ಟೊಂದು ಜನ ಟೋಕನ್ ಹೇಗೆ ತಗೊಳ್ಳೋದು ಅಂತ ಕ್ವೆಶ್ಚನ್ ಕೇಳಿದ್ರಿ. ದೇರ್ ಇಸ್ ನೋ ಟೋಕನ್ ಸಿಸ್ಟಮ್ ಆಸ್ ಸಚ್. ಯಾರು ಫಸ್ಟ್ ಹೋಗ್ತಾರೋ ಅವರು ಒಂದು ಪೇಪರ್ ಅಲ್ಲಿ ಲಿಸ್ಟ್ ಬರ್ಕೊಂತ ಹೋಗ್ತಾರೆ. ಯಾರ್ಯಾರು ನೆಕ್ಸ್ಟ್ ಬರ್ತಾ ಇರ್ತಾರೋ ಅವ್ರ ನೇಮ್ಸ್ ಆಡ್ ಮಾಡ್ತಾ ಹೋಗ್ತಾರೆ. ಅಂಡ್ ದಿಲ್ ಗಿವ್ ನಂಬರ್ಸ್ ಫಾರ್ ಈಚ್ ಒನ್ ಆಫ್ ದಮ್. ದಟ್ ಇಸ್ ಯೋರ್ ಟೋಕನ್ ನಂಬರ್. ಅಂಡ್ ಆ ಲಿಸ್ಟ್ ನ ವಾಚ್ಮ್ಯಾನ್ ಅಂಕಲ್ ಬಂದ್ಮೇಲೆ ಅವ್ರ ಕೈಲಿ ಕೊಟ್ಟು ಅವರು ನೇಮ್ಸ್ ಪ್ರಕಾರ ಒಬ್ಬೊಬ್ಬರನ್ನ ಒಳಗಡೆ ಕರೀತಾರೆ. ದಿಸ್ ಇಸ್ ವಾಟ್ ದ ಪ್ರೋಸೆಸ್ ಇಸ್. ದರ್ ಇಸ್ ನೋ ಟೋಕನ್ ನಂಬರ್ ಆರ್ ಟೋಕನ್ ಸಿಸ್ಟಮ್. ಅಂಡ್ ಇಲ್ಲಿ ಒಂದು ಪಾಯಿಂಟ್ ಏನಂದ್ರೆ, ನೀವು 4 ಮೆಂಬರ್ಸ್ ಹೋಗಿದ್ರೆ ಒಂದು ಫ್ಯಾಮಿಲಿಯಿಂದ ಯು ಹ್ಯಾವ್ ಟು ರೈಟ್ 4 ಮೆಂಬರ್ಸ್ ನೇಮ್ ಆಲ್ಸೋ. ಲೈಕ್ ನೀವು 4 ಜನ ಒಳಗೆ ಹೋಗ್ಬೇಕು ಅಂದ್ರೆ 4 ಜನದ ನೇಮು ಬರ್ಸಿರ್ಬೇಕು ಆ ಲಿಸ್ಟ್ ಅಲ್ಲಿ. ಆ ಟೋಕನ್ ಲಿಸ್ಟ್ ಅಲ್ಲಿ ಯಾರು ಹೆಸರಿಲ್ವೋ ಅವ್ರನ್ನ ಒಳಗಡೆ ಬಿಡಲ್ಲ. ಸೊ ನೀವು 4 ಜನದಲ್ಲಿ 4 ಜನನು ಒಳಗೆ ಹೋಗ್ಬೇಕು, ಸ್ಯಾರಿ ನೋಡ್ಬೇಕು ಅನ್ನೋದಾದ್ರೆ 4 ಮೆಂಬರ್ಸ್ ನೇಮ್ಸ್ ಆ ಲಿಸ್ಟ್ ಅಲ್ಲಿ ಬರ್ದಿರ್ಬೇಕು. ಅಂಡ್ ಈಚ್ ಒನ್ ಶುಡ್ ಹ್ಯಾವ್ ದರ್ ಓನ್ ಟೋಕನ್ ನಂಬರ್ಸ್. ಇದನ್ನ ನೋಡ್ಕೊಳ್ಳಿ. ಅಂಡ್ ನೈಟ್ ಎಲ್ಲ ಅಲ್ಲೇ ಸ್ಪೆಂಡ್ ಮಾಡಿದ್ಮೇಲೆ ಮಾರ್ನಿಂಗ್ 6 o'clock ಹಾಗೆ ಯಾರೋ ಬಂದು ಒಬ್ರು ಜಗಳ ಮಾಡಿದ್ರು. ಯಾಕಾಯ್ತು ಅಂದ್ರೆ ಕೆಲವೊಬ್ರು ನೈಟ್ ಬಂದ್ಬಿಟ್ಟು 11 o'clock ಗೆ ಲಿಸ್ಟ್ ಅಲ್ಲಿ ನೇಮ್ಸ್ ಬರ್ಸ್ಬಿಟ್ಟು ವಾಪಸ್ ಹೋಗ್ಬಿಟ್ಟಿದ್ರು. ಅಂಡ್ ಮಾರ್ನಿಂಗ್ ಅವ್ರು 11 o'clock 11:30 ಆಗಿ ಬಂದು ಕ್ಯೂ ಅಲ್ಲಿ ಜಾಯ್ನ್ ಆಗಕ್ ನೋಡಿದ್ರು. ಬಟ್ ಆತರ ನಿಂತ್ಕೋಬೇಕು ಅಂದ್ರು. ಬಟ್ ಅವ್ರು 6 o'clock ಗೆ ಅವ್ರ ನೇಮ್ಸ್ ಹೋದಾಗ ಅವ್ರು ಇರ್ಲಿಲ್ಲ. ಸೊ ದಟ್ ಜಗಳ ಆಯ್ತು. ಒಂದ್ ಫ್ಯಾಮಿಲಿ ಹೋಗಿ ನೇಮ್ಸ್ ಬರ್ಸಿದ್ದಾರೆ ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಒಬ್ಬರಾದ್ರೂ ಅಲ್ಲಿ ವೇಟ್ ಮಾಡ್ಲೇಬೇಕು. ನೇಮ್ಸ್ ಬರ್ಸ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಎಲ್ಲ ತಿನ್ಕೊಂಡು 11 o'clock ಬಂದ್ರೆ ಅವರು ಅಲ್ಲಿ ಜಾಯ್ನ್ ಮಾಡ್ಕೊಳ್ಳಲ್ಲ. ನೀವು ನೇಮ್ಸ್ ಬರ್ಸಿದಾದ್ಮೇಲೆ ಯಾರಾದ್ರೂ ಒಬ್ರು ಅಲ್ಲಿ ಇರ್ಲೇಬೇಕು. ಎಲ್ಸ್ ದೇ ವೋಂಟ್ ಕನ್ಸಿಡರ್ ಯುವರ್ ಹೋಲ್ ಫ್ಯಾಮಿಲಿ ಆರ್ ಯುವರ್ ನೇಮ್ಸ್. ಬಿಕಾಸ್ ನೈಟ್ ಎಲ್ಲ ಅಲ್ಲೇ ವೇಟ್ ಮಾಡ್ಕೊಂಡು ಅಲ್ಲೇ ಇದ್ದು ಎಷ್ಟು ಕಷ್ಟಪಟ್ಟು ತಗೊಳ್ಳೋರು ಇರ್ತಾರೆ. ಬಟ್ ಇವರು ಜಸ್ಟ್ ನೇಮ್ಸ್ ಬರ್ಸ್ಬಿಟ್ಟು ಮನೆಗೆ ಹೋಗಿ ಬಂದು ತಗೊಳ್ಳೋದಾದ್ರೆ ದಟ್ ಡಸಂಟ್ ವರ್ಕ್ ರೈಟ್. ಸೊ ಯಾರಾದ್ರೂ ಒಬ್ರು ಅಲ್ಲೇ ಇರಬೇಕು. ದಟ್ ಈಸ್ ವಾಟ್ ದ ರೂಲ್ ದೇ ಮೇಡ್. ಅಂಡ್ ಯೂಶಲಿ ಶಾಪ್ 10 o'clock ಗೆ ಓಪನ್ ಆಗುತ್ತೆ. ಬಟ್ ಅವತ್ತು ಸ್ಟಾಕ್ ಲೇಟ್ ಆಗಿ ಬಂತು ಅಂತ 11:30 ಓಪನ್ ಮಾಡಿದ್ರು. ಸ್ಟಾಕ್ಸ್ ಅರೌಂಡ್ 11 o'clock ಬಂತು. ಅಂಡ್ ಶಾಪ್ 11:30 ಓಪನ್ ಮಾಡಿದ್ರು. ಅಲ್ಲಿ ಅವ್ರು ಹೇಳಿದ ಪ್ರಕಾರ ಒಂದ್ಸಲ ರೀಸ್ಟಾಕ್ ಆದಾಗ ಯೂಶಲಿ ಸ್ಯಾಟರ್ಡೇಸ್ 80 ಸ್ಯಾರೀಸ್ ಬರುತ್ತೆ. ಅಂಡ್ ವೆನ್ಸ್ಡೇಸ್ ಇನ್ನೊಂದ್ಸಲ ರೀಸ್ಟಾಕ್ ಆಗುತ್ತೆ. ಆಗ ಓನ್ಲಿ 50 ಸ್ಯಾರೀಸ್ ಬರುತ್ತೆ. ಸೊ ಬೇಸಿಕ್ಲಿ ದಟ್ ಡೇ ವಿ ಹ್ಯಾಡ್ 80 ಸ್ಯಾರೀಸ್ ಇನ್ ದ ಹೋಲ್ ಸ್ಟಾಕ್ ಇಸ್ ವಾಟ್ ದೇ ಸೆಡ್. 11 o'clock ಅರೌಂಡ್ ಟೋಕನ್ ನಂಬರ್ ಎಷ್ಟಿತ್ತು ಅಂದ್ರೆ 160 ವರ್ಗೂ ಇತ್ತು. ಇನ್ನು ಜನ ಬರ್ತಾನೆ ಇದ್ರು. ಬಟ್ ಸ್ಯಾರೀಸ್ ವಾಸ್ ಓನ್ಲಿ 80. ನಿಮ್ಗೆ ಡೌಟ್ ಬರ್ಬೋದು 80 ಸ್ಯಾರೀಸ್ ಮಾತ್ರ ಇದ್ದು 160 ಮೆಂಬರ್ಸ್ ಹೇಗೆ ಸಿಗುತ್ತೆ ಅಂತ. ಹಿಯರ್ ಇಸ್ ದ ಟ್ರಿಕ್. ಈಗ ನೀವು 4 ಮೆಂಬರ್ಸ್ ಫ್ಯಾಮಿಲಿ ಹೋಗಿರ್ತೀರಾ ಅಂಡ್ 4 ಮೆಂಬರ್ಸ್ ನೇಮ್ಸ್ ಬರ್ಸಿರ್ತೀರಾ ಅಂದ್ರೆ ಇಟ್ಸ್ ನಾಟ್ ಲೈಕ್ ನೀವು 4 ಸ್ಯಾರೀಸ್ ತಗೋತೀರಾ ಅಂತ ಅಲ್ವಾ. ನೀವು ಓನ್ಲಿ 1-2 ಸ್ಯಾರೀಸ್ ಪರ್ಚೇಸ್ ಮಾಡ್ತೀರಾ, 4 ತಗೊಳ್ಳಲ್ಲ. ದಟ್ ಇಸ್ ವಾಟ್ ಹ್ಯಾಪ್. ಸೊ ಎಲ್ಲಾ ಫ್ಯಾಮಿಲೀಸ್ ಅಲ್ಲಿ ಬಂದಿರೋರು 1-2 ಸ್ಯಾರೀಸ್ ಪರ್ಚೇಸ್ ಮಾಡಿರ್ತಾರೆ. ಬಟ್ ನೇಮ್ಸ್ 4 ಮೆಂಬರ್ಸ್ ಇರುತ್ತೆ. ಸೊ ಹೀಗೆ ಮಾಡ್ಕೊಂಡು ಹೋದಾಗ ದೇರ್ ಇಸ್ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಯು ಸ್ಯಾರಿ. ನೀವು ಲಾಸ್ಟ್ ವರ್ಗೂ ವೇಟ್ ಮಾಡಿದ್ರೆ ಮೇ ಬಿ ಸಿಗ್ಬೋದು. ಇಟ್ಸ್ ನಾಟ್ ಶೋರ್ ಅಬೌಟ್ ಇಟ್, ಬಟ್ ಯು ಕ್ಯಾನ್ ಟ್ರೈ. ಲೈಕ್ ಸಿಗೋ ಚಾನ್ಸಸ್ ಇರುತ್ತೆ. ಅರೌಂಡ್ 10 o'clock ಹಾಗೆ ಎಲ್ಲರೂ ಟೋಕನ್ ಲಿಸ್ಟ್ ಪ್ರಕಾರ ಯಾರಾದ್ರೂ ಒಬ್ರು ವಾಲಂಟಿಯರ್ ಮಾಡ್ಕೊಂಡು ಲೈನ್ ಮಾಡಿಸ್ತಾರೆ. ಅಂಡ್ ಆಲ್ಸೋ ಲಿಸ್ಟ್ ನ ಎವ್ರಿ 2 hours ಮತ್ತೆ ಓದಿ ಎಲ್ಲ ಇದಾರ ಲಿಸ್ಟ್ ಅಲ್ಲಿ ಬರ್ಸಿರೋರು ಅಟ್ಲೀಸ್ಟ್ ಒಬ್ಬರಾದ್ರು ಇದಾರ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಇದ್ರೆ ಅಷ್ಟೇ ನೇಮ್ಸ್ ಇರುತ್ತೆ, ಇಲ್ಲಾಂದ್ರೆ ಸ್ಕ್ರಾಚ್ ಔಟ್ ಮಾಡ್ತಾರೆ ಅಂಡ್ ಹೊಸ ಲಿಸ್ಟ್ ಬರೆಸ್ತಾರೆ. ಸೊ ದಿಸ್ ಇಸ್ ವಾಟ್ ಹ್ಯಾಪನ್ಸ್. ನಾನು ಅನ್ಕೊಂಡೆ ನಾನು 3rd ಬ್ಯಾಚ್ ಅಲ್ಲಿ ಹೋಗ್ತೀನಿ ಅಂತ. ಬಿಕಾಸ್ ನಾನು 37 ಇತ್ತಲ್ಲ. ಬಟ್ ಯೂಶಲಿ 10 ಮೆಂಬರ್ಸ್ ನ ಒಂದ್ಸಲ ಬಿಟ್ಟು 10 minutes ಟೈಮ್ ಕೊಡ್ತಾರೆ ಅವ್ರು ಪರ್ಚೇಸ್ ಮಾಡಕ್ಕೆ. ಬಟ್ ಇಲ್ಲ ಆಗಾಗ್ಲಿಲ್ಲ. ಅರೌಂಡ್ 40 ಮೆಂಬರ್ಸ್ ನ ಒಂದೇ ಸಲ ಬಿಟ್ರು ಅಂಡ್ half an hour ಟೈಮ್ ಕೊಟ್ರು ಫುಲ್ ಎಲ್ರಿಗೂ ಪರ್ಚೇಸ್ ಮಾಡೋದಕ್ಕೆ. ನಾವು ಕ್ಯೂ ಮಾಡಿದಾದ್ಮೇಲೆ ವಾಚ್ಮನ್ ಬರ್ತಾರೆ. ಅವರಿಗೆ ನಾವು ಲಿಸ್ಟ್ ನ ಕೊಡ್ತೀವಿ. ಅವರು ಹೆಸರನ್ನ ಒಬ್ಬೊಬ್ಬರಾಗೆ ಕರೀತಾರೆ. ನಾವು ಹೋದಾಗ 40 ಮೆಂಬರ್ಸ್ ನ ಒಂದೇ ಸಲ ಒಳಗ್ ಬಿಟ್ರು ಅಂಡ್ ದೇ ಗೇವ್ us 30 minutes ಆಫ್ ಟೈಮ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದ್ ಫ್ಯಾಮಿಲಿಯಿಂದ 4 ಮೆಂಬರ್ಸ್ ಬಂದಿರ್ತಾರಲ್ಲ, ಆ ಸ್ಯಾರೀಸ್ ನ ಎಲ್ಲ ಒಂದೊಂದ್ ಕಡೆ ಸ್ವಲ್ಪ ಹಾಕಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ 10 ಮೆಂಬರ್ಸ್ ಎಲ್ಲ ಹೋಗಿ ಎಲ್ಲಾ ಸ್ಯಾರೀಸ್ ನ ಬಾಚ್ಕೊಂಡ್ಬಿಟ್ಟಿದ್ರು. ಲಿಟ್ರಲಿ 5 to 10 ಸ್ಯಾರೀಸ್ ಒಬ್ಬರ ಕೈಯಲ್ಲೇ ಇದೆ. ಅವ್ರು ಲಿಟ್ರಲಿ ಯಾರಿಗೂ ಕೊಡ್ತಾ ಇಲ್ಲ ಸ್ಯಾರೀಸ್ ನ. ನಾವು ಲಾಸ್ಟ್ ಅಲ್ಲಿ ಹೋದವ್ರಿಗೆ ಅಲ್ಲಿ ಏನು ಇಲ್ವೇ ಇಲ್ಲ ಸ್ಯಾರೀಸ್. ಯೂಶಲಿ 3D ಬಾರ್ಡರ್ ಇರುತ್ತಲ್ಲ, ಆ ಸ್ಯಾರೀಸ್ ನ ಯಾರು ಮುಟ್ಟಲ್ಲ, ಅದು ಹಾಗೆ ಇರುತ್ತೆ. ಯೂಶಲಿ ಪ್ಲೇನ್ ಸ್ಯಾರೀಸ್ ನ ಎಲ್ಲರೂ ಜಾಸ್ತಿ ಇಷ್ಟಪಡೋದ್ರಿಂದ ಅಲ್ಲಿ ಯಾವ್ದು ಒಂದು ಇರ್ಲಿಲ್ಲ. ಎಲ್ಲ ಅವ್ರವ್ರ ಕೈಯಲ್ಲಿತ್ತು. ಅಂಡ್ ನಾವು ಹೋದ್ಮೇಲೆ ಎಲ್ರ ಹತ್ರ ಹೋಗಿ ನೀವು ಸ್ಯಾರಿ ತಗೋತಿದ್ದೀರಾ ಇಲ್ವಾ, ನೀವಿಲ್ಲ ಅಂದ್ರೆ ನಮ್ಗೆ ಕೊಡಿ ಅಂತ ಕೇಳಿದಾಯ್ತು. ಸ್ಟಾರ್ಟಿಂಗ್ 10 ಮೆಂಬರ್ಸ್ ಯಾರು ಹೋಗ್ತಾರೋ ಅವ್ರು ಎಲ್ಲ ಸ್ಯಾರೀಸ್ ಲಿಟ್ರಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಕೈಯಲ್ಲಿ. ಅಂಡ್ ಅವ್ರು ಡಿಸಿಷನ್ ಮಾಡಿ ಬೇಡ ಅಂತ ಹೇಳೋವರೆಗೂ ನಮಗೆ ಯಾವ್ದು ಒಂದ್ ಸ್ಯಾರಿ ಸಿಗಲ್ಲ. ಅಂಡ್ ನನ್ನ ಮೈಂಡ್ ಅಲ್ಲಿ ಇದ್ದು ರಾಯಲ್ ಬ್ಲೂ ಅಂಡ್ ಗ್ರೀನ್ ಕಲರ್ ಸ್ಯಾರಿ ತಗೋಬೇಕು ಅಂತ. ಆ ಪರ್ಟಿಕ್ಯುಲರ್ ಆಗಿ ನಂಗೆ ಅದೇ ಕಲರ್ ಬೇಕಿತ್ತು ಅಂತ ನಾನು ನೈಟ್ ಅಷ್ಟು ಬೇಗ ಹೋಗಿದ್ದು. ಬಟ್ ಆವತ್ತು ಅನ್ಫಾರ್ಚುನೇಟ್ಲಿ ಒಂದು ಪೀಸು ಸಹ ಬಂದಿರಲಿಲ್ಲ ಈ ಕಲರ್ಸ್ ಅಲ್ಲಿ. ಪಿಂಕ್ ಕಲರ್ ಇತ್ತು, ರೆಡ್ ಕಲರ್ ತುಂಬಾ ಸ್ಯಾರೀಸ್ ಇತ್ತು ಅಂಡ್ ಮೆರೂನ್ ಶೇಡ್ ಸ್ಯಾರೀಸ್ ಇತ್ತು.
ಅಂಡ್ ಬ್ಲೂ ಕಲರ್ ಸ್ಯಾರೀಸ್ ಇತ್ತು ಅಂಡ್ 3D ಸ್ಯಾರೀಸ್ ಇತ್ತು ಅಂಡ್ ಚೆಕ್ಸ್ ಬಾರ್ಡರ್ ಯಾವ್ದು ಇರ್ಲಿಲ್ಲ. ಮಸ್ಟರ್ಡ್ ಕಲರ್ ಸ್ಯಾರೀಸ್ ಇತ್ತು. ಈ ಕಲರ್ ಸ್ಯಾರೀಸ್ ತುಂಬಾ ಕ್ವಾಂಟಿಟಿಯಲ್ಲಿ ಬಂದಿತ್ತು. ದಿಸ್ ನೋ ಗ್ರೀನ್ ಆರ್ ದಿಸ್ ನೋ ಬಾಟಲ್ ಗ್ರೀನ್, ದಿಸ್ ನೋ ರಾಯಲ್ ಬ್ಲೂ, ಈ ಕಲರ್ಸ್ ಇರ್ಲೇ ಇರ್ಲಿಲ್ಲ. ನಾನು ಈ ಕಲರ್ಸ್ ಯಾವ್ದು ಇಲ್ದೇದಿದ್ ನೋಡಿ ಓಕೆ ನಾನು ನೆಕ್ಸ್ಟ್ ಮೈಸೂರು ಔಟ್ಲೆಟ್ಗೆ ಡೈರೆಕ್ಟ್ ಆಗಿ ಹೋಗೋಣ, ಇಲ್ಲೆಲ್ಲೂ ಸಿಗಂಗ್ ಕಾಣ್ತಿಲ್ಲ ಅಂತ ಹೇಳಿದ್ರು. ಬಿಕಾಸ್ ನಾನ್ ಕೇಳಿರೋ ಪ್ರಕಾರ MG ರೋಡ್ ಆ ಶೋರೂಮೇ ತುಂಬಾ ದೊಡ್ಡದು, ಲೈಕ್ ಎಷ್ಟೊಂದು ಜಾಸ್ತಿ ಸ್ಯಾರೀಸ್ ಬರೋದು ಬ್ಯಾಂಗ್ಳೂರಲ್ಲಿ MG ರೋಡ್ ಔಟ್ಲೆಟ್ಗೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಸಿಗ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ನಾನು ಬೇರೆ ಎಲ್ಲೋದ್ರೂ ಸಿಗಲ್ಲ. ಅದಕ್ಕೆ ನಾನು ಡೈರೆಕ್ಟ್ ಔಟ್ಲೆಟ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಒಬ್ಬ ಆಂಟಿ ಬಂದಿದ್ರು, ಅವರು 3 o'clock ಬಂದಿದ್ರು ಅಂತ ಮಾತಾಡ್ತಿದ್ವಿ. ಸೊ ಒಂದ್ ಸ್ವಲ್ಪ ಪರಿಚಯ ಆಗಿತ್ತು. ಅವ್ರ ಹಸ್ಬೆಂಡ್ ಕೈಯಲ್ಲಿ ಈ ಸ್ಯಾರಿನ ಕೊಟ್ಟಿದ್ರು, ಈ ತರ ಬುಟ್ಟ ಬಿತ್ತಿದ್ದು. ನಂಗೆ ನೋಡಿದ ತಕ್ಷಣ ವಾವ್ ಅನ್ಸ್ತು. ಇದು ಎರಡೇ ಇದ್ದಿದ್ದು, ಒಂದು ಇನ್ನೊಬ್ರ ಕೈಯಲ್ಲಿತ್ತು, ಅವರು ಕೊಡ್ತಿರ್ಲಿಲ್ಲ ಸ್ಯಾರಿ. ಅಂಡ್ ಸೀರೆ ಕ್ವಾಲಿಟಿ ಬಗ್ಗೆ, ಆನ್ಲೈನ್ ಶಾಪಿಂಗ್ ಯಾವ್ದಾದ್ರು ಇದೆಯಾ ಅಂಡ್ ಬೇರೆ ಆಲ್ಟರ್ನೇಟಿವ್ಸ್ ಏನು ಶಾಪ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಲೆಂತಿ ವಿಡಿಯೋ ಆಗಿರೋದ್ರಿಂದ ಎಲ್ಲ ಒಂದೇ ವಿಡಿಯೋ ಫಿಟ್ ಮಾಡೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಆಗಿ ಕ್ಲಿಪ್ಸ್ ಮಾಡಿ ಹಾಕ್ತೀನಿ. ಅಂಡ್ ಯು ಕ್ಯಾನ್ ವಾಚ್ ಮೈ ಹೋಲ್ ಕಂಪ್ಲೀಟ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್ ಲಿಂಕ್ ಇಸ್ ಇನ್ ಮೈ ಡಿಸ್ಕ್ರಿಪ್ಷನ್ ಅಂಡ್ ಆಸ್ ವೆಲ್ ಆಸ್ ಬಯೋ. ಯು ಕ್ಯಾನ್ ಗೋ ಚೆಕ್ ಔಟ್ ದೇರ್. ಇಫ್ ಯು ವಾಂಟ್ ಅ ಕಂಪ್ಲೀಟ್ ವಿಡಿಯೋ ಯು ಕ್ಯಾನ್ ಗೋ ಟು. ಸೊ ನೆಕ್ಸ್ಟ್ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. ಆಂಟಿ ಅವ್ರ ಹಸ್ಬೆಂಡ್ ಕೈಲಿತ್ತು. ಅಂಡ್ ಸೀರೆ ಕ್ವಾಲಿಟಿ ಬಗ್ಗೆ, ಆನ್ಲೈನ್ ಶಾಪಿಂಗ್ ಯಾವ್ದಾದ್ರು ಇದೆಯಾ ಅಂಡ್ ಬೇರೆ ಆಲ್ಟರ್ನೇಟಿವ್ಸ್ ಏನು ಶಾಪ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಲೆಂತಿ ವಿಡಿಯೋ ಆಗಿರೋದ್ರಿಂದ ಎಲ್ಲ ಒಂದೇ ವಿಡಿಯೋ ಫಿಟ್ ಮಾಡೋಕ್ಕಾಗಲ್ಲ. ಸೊ ಡಿಫ್ರೆಂಟ್ ಆಗಿ ಕ್ಲಿಪ್ಸ್ ಮಾಡಿ ಹಾಕ್ತೀನಿ. ಅಂಡ್ ಯು ಕ್ಯಾನ್ ವಾಚ್ ಮೈ ಹೋಲ್ ಕಂಪ್ಲೀಟ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್ ಲಿಂಕ್ ಇಸ್ ಇನ್ ಮೈ ಡಿಸ್ಕ್ರಿಪ್ಷನ್ ಅಂಡ್ ಆಸ್ ವೆಲ್ ಆಸ್ ಬಯೋ. ಯು ಕ್ಯಾನ್ ಗೋ ಚೆಕ್ ಔಟ್ ದೇರ್. ಇಫ್ ಯು ವಾಂಟ್